ನಮ್ಮ ದೇಶದಲ್ಲಿ ನಾವು ಆಚರಿಸುವ ಪ್ರತಿ ಹಬ್ಬದ ಹಿಂದೆ ವಿಜ್ಞಾನ ಅಡಗಿದೆ ಮತ್ತು ಈ ಹಬ್ಬಗಳು ಖಗೋಳದ ಗತಿವಿಧಿಗಳಿಗೆ ಸಂಬಂಧಿಸಿವೆ. ಇವುಗಳಲ್ಲಿ ಮಹಾಶಿವರಾತ್ರಿ ಕೂಡ ಒಂದು. ಪ್ರತಿ ತಿಂಗಳ ಅಮಾವಾಸ್ಯೆಗಿಂತ ಒಂದು ದಿನ ಮೊದಲು ಅಂದ್ರೆ ಚತುರ್ದಶಿಯಂದು ಮಾಸ ಶಿವರಾತ್ರಿ ಇರುತ್ತದೆ. ಒಂದು ವರ್ಷದಲ್ಲಿ 12ರಿಂದ 13 ಶಿವರಾತ್ರಿಗಳು ಬರುತ್ತವೆ. ಶಿಶಿರ ಋತುವಿನ ಮಾಘ ತಿಂಗಳಲ್ಲಿ ಬರುವ ಕೃಷ್ಣ ಪಕ್ಷ ಚತುರ್ದಶಿಯಂದು ಮಹಾಶಿವರಾತ್ರಿ ಆಚರಿಸುತ್ತೇವೆ. ಈ ಪವಿತ್ರ ದಿನದಂದು ನಾವು ಉಪವಾಸ ಮಾಡಿ ರಾತ್ರಿ ಜಾಗರಣೆ ಮಾಡ್ತೀವಿ. ಇಲ್ಲಿ ಉಪವಾಸ ಅಂದ್ರೆ ಉಪ ಅಂದ್ರೆ ಸಮೀಪ, ವಾಸ ಅಂದ್ರೆ ಇರುವುದು ಎಂದರ್ಥ. ಅಂದ್ರೆ ನಾವು ಭಗವಂತನ ಹತ್ತಿರ ಇರುವುದು ಎಂದರ್ಥ. ಈ ಆಚರಣೆಯನ್ನು ಸ್ವಲ್ಪ ವಿಜ್ಞಾನದ ದೃಷ್ಟಿಯಿಂದ ನೋಡೋಣ. ಮಹಾಶಿವರಾತ್ರಿ ಆಚರಣೆ ಸಮಯದಲ್ಲಿ ಚಳಿಗಾಲ ಮುಗಿದು ಬೇಸಿಗೆ ಕಾಲ ಪ್ರಾರಂಭವಾಗುತ್ತದೆ. ಮಹಾಶಿವರಾತ್ರಿ ಆಚರಣೆ ಹಿಂದಿರ್ತಕ್ಕಂಥ ವಿಜ್ಞಾನ ತಿಳಿದುಕೊಳ್ಳಲು ನಾವಿಲ್ಲಿ 2 ಕಾನ್ಸೆಪ್ಟ್ಗಳನ್ನು, 2 ಪರಿಕಲ್ಪನೆಗಳನ್ನು ತಿಳಿದುಕೊಳ್ಬೇಕು. ಪ್ರತಿ ವರ್ಷ 2 ಇಕ್ವಿನಾಕ್ಸ್ ಇರುತ್ತವೆ. ಅಂದ್ರೆ ವಿಷುವತ್ ಸಂಕ್ರಾಂತಿ ಅಂತ ಹೇಳ್ತೀವಿ. ಮೊದಲನೇ ಇಕ್ವಿನಾಕ್ಸ್ ಮಾರ್ಚ್ 21ರ ಆಸುಪಾಸು ಇರುತ್ತದೆ. ಆಮೇಲೆ 2ನೇ ಇಕ್ವಿನಾಕ್ಸ್ ಇದು ಸೆಪ್ಟೆಂಬರ್ 22ರ ಆಸುಪಾಸು ಇರುತ್ತದೆ. ಮತ್ತು ಪ್ರತಿ ವರ್ಷ ಮಾರ್ಚ್ 21ಕ್ಕಿಂತ ಮೊದಲೇ ಏನಂತಂದ್ರೆ ಮಹಾಶಿವರಾತ್ರಿ ಬರುತ್ತೆ. ಈ ಈಕ್ವಿನಾಕ್ಸು ಇದೇನಂತಂದ್ರೆ ಇದು ವರ್ಷದ ಒಂದು ಎಂಥ ದಿನ ಅಂತಂದ್ರೆ ಈ ದಿನದಂದು ಭೂಮಿ ಮೇಲೆ ಒಂದೇ ಸಮಯ ಮತ್ತು ಒಂದೇ ಕಾಲ ಇರುತ್ತೆ. ಸೂರ್ಯ ಈಕ್ವೇಟರ್ ಮೇಲೆ ಇರ್ತಾನೆ. ಅಂದ್ರೆ ದಿನ ಮತ್ತು ರಾತ್ರಿ ಈಕ್ವಲ್ ಆಗಿರುತ್ತವೆ. ಈ ಈಕ್ವಿನಾಕ್ಸ್ಗಿಂತ ಮೊದಲು ಮಹಾಶಿವರಾತ್ರಿಯಂದು ಭೂಮಿಯ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂದ್ರೆ ಕೇಂದ್ರ ತ್ಯಾಗಿ ಬಲವು ವಿಶೇಷ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಈ ಬಲದಿಂದ ನಮ್ಮ ಶಕ್ತಿಯು ವಿಶೇಷ ರೂಪದಲ್ಲಿ ಮೇಲೆ ಇರುತ್ತದೆ. ಇಲ್ಲಿ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಥವಾ ಕೇಂದ್ರ ತ್ಯಾಗಿ ಬಲ ಅಂದ್ರೆ ಏನು ಅಂತ ಒಂದು ಉದಾಹರಣೆಯೊಂದಿಗೆ ತಿಳಿದುಕೊಳ್ಳೋಣ. ಕಲ್ಲಿಗೆ ದಾರ ಕಟ್ಟಿ ಕೈಯಿಂದ ಈ ದಾರವನ್ನು ತಿರುಗಿಸುವಾಗ ದಾರ ನಮ್ಮ ಕೈಯನ್ನು ಜೊಗ್ಗುವುದು ನಾವು ಅನುಭವಿಸುತ್ತೇವೆ. ಇಲ್ಲಿ ನಾವು ದಾರವನ್ನು ತಿರುಗಿಸುತ್ತಿದ್ರೂ ದಾರ ಕೂಡ ಏನ್ ಮಾಡುತ್ತೆ, ನಮ್ಮ ಕೈ ಮೇಲೆ ಬಲ ಪ್ರಯೋಗಿಸುವುದನ್ನು ನಾವು ಅನುಭವಿಸುತ್ತೇವೆ. ನಾವು ದಾರವನ್ನು ಜೊಗ್ಗೋದು ಕೇಂದ್ರಾಭಿಮುಖ ಬಲ ಆಯಿತು. ಅದೇನಂತಂದ್ರೆ ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಹೇಳ್ತೀವಿ. ಆದ್ರೆ ದಾರ ನಮ್ಮ ಕೈಯನ್ನು ಜೊಗ್ಗೋದೇನಿಲ್ಲಿ ಕೇಂದ್ರ ತ್ಯಾಗಿ ಬಲ ಅಥವಾ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಹೇಳ್ತೀವಿ. ಇದನ್ನು ನಾವು ಕೇಂದ್ರಾಪಗಾಮಿ ಬಲ ಅಂತ ಕೂಡ ಹೇಳ್ತೀವಿ. ಮಹಾಶಿವರಾತ್ರಿಯಂದು ವಿಶೇಷ ರೀತಿಯಲ್ಲಿ ಕೆಲಸ ಮಾಡುವ ಈ ಕೇಂದ್ರ ತ್ಯಾಗಿ ಬಲ ನಮ್ಮ ಯೋಗಿಗಳಿಗೆ, ಋಷಿಗಳಿಗೆ ಅನುಭವವಾದಾಗ ಇವರು ಒಂದು ನಿಯಮ ಮಾಡಿದ್ರು. ಏನಂತಂದ್ರೆ ಮಹಾಶಿವರಾತ್ರಿಯ ರಾತ್ರಿಯಂದು ನಮ್ಮ ಬೆನ್ನುಹುರಿಯನ್ನು, ನಮ್ಮ ಸ್ಪೈನಲ್ ಕಾರ್ಡ್ ಅನ್ನು ನೇರವಾಗಿಡಬೇಕು ಅಂತ. ಅಂದ್ರೆ ಈ ರಾತ್ರಿ ಮಲಗಬಾರ್ದು, ಜಾಗರಣೆ ಮಾಡಬೇಕು ಎಂದರ್ಥ. ಪ್ರತಿಯೊಬ್ಬರಿಗೂ ಮಹಾಶಿವರಾತ್ರಿ ಮುಖ್ಯವಾಗಿದೆ. ಈ ರಾತ್ರಿ ನಾವು ನೇರವಾಗಿ ಕುಳಿತು ಜಾಗರಣೆ ಮಾಡಿದ್ರೆ ನಮ್ಮ ದೇಹದಲ್ಲಿನ ಊರ್ಜಾ ಅಂದ್ರೆ ದಿವ್ಯ ಶಕ್ತಿಯು ಮೇಲೇರುತ್ತದೆ. ಈ ಶಕ್ತಿಯನ್ನು ಮೂಲಾಧಾರ ಚಕ್ರದಿಂದ ಸಹಸ್ರಾರ ಚಕ್ರದವರೆಗೆ ಏರಿಸಲು ನಾವು ಬಹಳಷ್ಟು ವರ್ಷಗಳವರೆಗೆ ತಪಸ್ಸು, ಧ್ಯಾನ ಮಾಡಬೇಕಾಗುತ್ತೆ. ಆವಾಗ ಈ ದಿವ್ಯ ಶಕ್ತಿ ಮೇಲೇರುತ್ತದೆ. ಆದರೆ ಮಹಾಶಿವರಾತ್ರಿಯ ರಾತ್ರಿ ಈ ಶಕ್ತಿಯು ನೈಸರ್ಗಿಕವಾಗಿಯೇ ಮೇಲೇರಲು ಪ್ರಾರಂಭಿಸುತ್ತದೆ. ಈ ಅವಕಾಶ ನಾವು ಕಳೆದುಕೊಳ್ಬಾರ್ದು. ಈ ರಾತ್ರಿಯು ನಮ್ಮ ಆತ್ಮವನ್ನು ಪರಮಾತ್ಮನೊಂದಿಗೆ ಜೋಡಿಸುವ ರಾತ್ರಿ. ಈ ರಾತ್ರಿ ಮಲಗಿದ್ರೆ ನಮಗೆ ನಾವೇ ತೊಂದರೆ ಕೊಡುತ್ತಿದ್ದೇವೆ ಎಂದರ್ಥ. ಇದು ಆಧ್ಯಾತ್ಮಿಕ ಉನ್ನತಿ ಸಾಧಿಸುವ ರಾತ್ರಿ. ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದ್ರೆ ಶಿವರಾತ್ರಿಯ ಹಿಂದೆ ಮತ್ತೊಂದು ಕಾರಣ ಕೂಡ ಇದೆ. ಭೂಮಿಯ ಸುತ್ತ ಚಲಿಸುವ ಚಂದ್ರ ಒಂದು ದಿನದಲ್ಲಿ 12 ಡಿಗ್ರಿಗಳಷ್ಟು ಸಂಚರಿಸುತ್ತಾನೆ. ಇದಕ್ಕೆ ತಿಥಿ ಎನ್ನುತ್ತಾರೆ. ಭೂಮಿಯ ಒಂದು ನಿಗದಿತ ಕೋನಕ್ಕೆ ಚಂದ್ರನು ಬಂದಾಗ ಭೂಮಿಯ ಮೇಲೆ ಆತನ ಪ್ರಭಾವ ಹೆಚ್ಚಾಗುತ್ತದೆ. ಚಂದ್ರನು ಭೂಮಿಯ 180 ಡಿಗ್ರಿ ಕೇಂದ್ರ ಕೋನಕ್ಕೆ ಬಂದಾಗ ಆಕರ್ಷಣೆ ಅಧಿಕವಾಗಿರುತ್ತದೆ. ಅದಕ್ಕೆ ನೀವು ಗಮನಿಸಿರಬಹುದು, ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಂದು ಸಮುದ್ರದ ಅಲೆಗಳ ಏರಿಳಿತ ಹೆಚ್ಚುತ್ತದೆ. ಮತ್ತು 80% ಜಲತತ್ವ ಹೊಂದಿರುವ ನಮ್ಮ ಮಿದುಳು, ಜೀರ್ಣಾಂಗ ವ್ಯೂಹ, ಲಿವರ್ ಮತ್ತು ಮೂತ್ರಜನಕಾಂಗಗಳ ಮೇಲೂ ಕೂಡ ಏನಂತಂದ್ರೆ ಚಂದ್ರನ ಪ್ರಭಾವ ಈ ಅವಧಿಯಲ್ಲಿ ತೀಕ್ಷ್ಣವಾಗಿರುತ್ತದೆ ಅಂತೆ. ಅದಕ್ಕೆ ಅಮಾವಾಸ್ಯೆ, ಹುಣ್ಣಿಮೆ ದಿನದಂದು ಮಾನಸಿಕ ರೋಗಿಗಳಿಗೆ ಉದ್ರೇಕ ಹೆಚ್ಚುತ್ತದೆ ಎನ್ನುತ್ತಾರೆ ಆಯುರ್ವೇದ ತಜ್ಞರು. ಮಹಾಶಿವರಾತ್ರಿಯಂದು
ಕ್ಷೀಣಚಂದ್ರನ ಪ್ರಭಾವ ಇರೋದ್ರಿಂದ ಈ ರಾತ್ರಿ ಜಾಗರೂಕರಾಗಿ ಜಾಗರಣೆ ಮಾಡಿದರೆ ನಮ್ಮ ದೇಹದಲ್ಲಿ ಉತ್ಸಾಹ ಹೆಚ್ಚಿ ಚಿಂತನೆ ಹೆಚ್ಚುತ್ತದೆ. ನಮ್ಮ ದೇಹದಲ್ಲಿ ನೈಸರ್ಗಿಕವಾಗಿಯೇ ದಿವ್ಯ ಶಕ್ತಿಯು ಹೆಚ್ಚಿ ಮೇಲೇರುತ್ತದೆ. ಈ ರಾತ್ರಿ ಪ್ರಕೃತಿಯೇ ನಮ್ಮನ್ನು ಆಧ್ಯಾತ್ಮಿಕ ಶಿಖರದತ್ತ ತಳ್ಳುತ್ತದೆ. ಸರಳವಾಗಿ ಹೇಳಬೇಕಂದ್ರೆ ತಿಂಗಳುಗಟ್ಟಲೆ ಕುಳಿತು ಧ್ಯಾನ ಮಾಡೋದ್ರಿಂದ ಸಿಗುವ ಲಾಭ ಈ ಒಂದೇ ರಾತ್ರಿ ಮಾಡಿದ್ರೆ ಸಿಗುತ್ತೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.